ಎರಡನೇ ರೇಷೋ ಕಾಸ್ ಥೀಟಾ. ಇದಕ್ಕೆ ಹತ್ಕೊಂಡಿರುವಂತ ಸೈಡ್ ಅನ್ನೇ ಕನ್ಸಿಡರ್ ಮಾಡಿಕೊಂಡು ಅಡ್ಜಸ್ಟೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನ್ ಸೈಡ್. ಅದ್ರ ಸಿಂಪ್ಲಿ ಹೇಳೋದಾತಂದ್ರೆ ಎ ಡಿ ಜೆ ಅಡ್ಜಸ್ಟೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನ್ ಸೈಡ್. ಹಾಗಾದ್ರೆ ಇದಕ್ಕೆ ಪಾರ್ಶ್ವಭಾವ ಅಂತ ಕರಿತೀವಿ. ಬಾಗ್ಲೆ ವಿಕರ್ಣ. ಇವೆರಡು ರೇಷಿಯೋ ಗೊತ್ತಿದ್ರೆ ಸಾಕು, ನಾವು 6 ರೇಷಿಯೋಗಳನ್ನ ಕಂಡಕ್ಟ್ ಮಾಡ್ಕೊಂತ ಹೋಗ್ಬೋದು. ಹಾಗಾದ್ರೆ ಮೂರನೇ ರೇಷಿಯೋ ಏನಿದೆ ಅಂದ್ರೆ ಟ್ಯಾಂಜೆಂಟ್ ಆಫ್ ಥೀಟಾ. ಟ್ಯಾಂಜೆಂಟ್ ಆಫ್ ಥೀಟಾ ಟ್ಯಾನ್ ಥೀಟಾ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಇವೆರಡನ್ನ ಡಿವೈಡ್ ಮಾಡ್ಕೊಂಡ್ರೆ ಟ್ಯಾನ್ ಥೀಟಾ ಬರ್ತದ. ನಾವು ಇದನ್ನ ಡೈಗ್ರಾಮ್ ನೋಡ್ಲಾರ್ದನ್ಗೂ ಹಾಕ್ಬೋದು, ಇಲ್ಲ ಅದರದ್ದು ರೇಷಿಯೋ ಆದ್ರೂ ನಮಗೆ ಗೊತ್ತಿರ್ಬೇಕು. ರೇಷಿಯೋ ಏನ್ ಹೇಳ್ತದಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು. ರೈಟ್. ಇವು 3 ಗೊತ್ತಾಯ್ತಂದ್ರೆ ಇನ್ನು 3 ಬರೆಯೋದು ಬಹಳ ಈಜಿ, ಹೇಳ್ತೀನಂತ ನಿಮ್ಗೆ. ಸೈನ್ ಏನ್ ಹೇಳ್ತದ ನೋಡ್ರಿ, ಇಲ್ಲಿಂದ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್. ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಕಾಸ್ ಥೀಟಾ ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನ್ ಸೈಡ್. ಟ್ಯಾನ್ ಇಲ್ಲಿ ನೋಡಿ, ಒಂದ್ ನಿಮಿಷ ನೋಡಿ, ಇವೆರಡು ಡಿವೈಡ್ ಮಾಡ್ಕೊಂಡ್ರೆ ಫ್ರಾಕ್ಷನ್ ಭಿನ್ನ ರಾಶಿಗಳ ಭಾಗಾಕಾರ. ಫಸ್ಟ್ ಫ್ರಾಕ್ಷನ್ ಸೆಕೆಂಡ್ ಫ್ರಾಕ್ಷನ್. ಫಸ್ಟ್ ಫ್ರಾಕ್ಷನ್ ಹಾಗೆ ಇಟ್ಕೊಳ್ಳಿ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್ಸ್. ಇದು ರೆಸಿಪ್ರಕಲ್ ಆಗ್ತದೆ. ಹೈಪೋಟನ್ಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಎರಡು ಕಡೆ ಹೈಪೋಟನ್ಸ್ ಕ್ಯಾನ್ಸಲ್ ಆಗಿ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಪಾರ್ಶ್ವ ಬಾಗ್ಲು ವಿಕರ್ಣ. ವಿಕರ್ಣ ಮತ್ತು ವಿಕರ್ಣ ಕ್ಯಾನ್ಸಲ್ ಆಗಿ ಅಭಿಮುಖ ಬಾಗ್ಲೆ ಪಾರ್ಶ್ವ. ಓಕೆ ರೈಟ್. ಇನ್ನ 4ನೇ ರೇಷಿಯೋವನ್ನು ತೆಗೆದುಕೊಂಡಾಗ ಕೋಸೆಕ್, ಇದರ ರೆಸಿಪ್ರೋಕಲ್, ಇದರ ವಿಲೋಮ. ಸಿಂಪಲ್. ಇಲ್ಲಿ ಏನಿದೆಲ್ಲ ಇದರ ವಿಲೋಮ. ರೆಸಿಪ್ರೋಕಲ್ ಆಫ್ ಸೈನ್ ಇಸ್ ದ ಕೋಸೆಕ್. ಹಾಗಾದ್ರೆ ಸೈನ್ ಏನ್ ಹೇಳ್ತದ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್. ಹಾಗಾದ್ರೆ ಕೋಸೆಕ್ ಹೈಪೋಟನ್ ಡಿವೈಡೆಡ್ ಬೈ ಅಪೋಸಿಟ್. ಹೈಪೋಟನ್ ಡಿವೈಡೆಡ್ ಬೈ ಅಪೋಸಿಟ್. ಹಾಗಾದ್ರೆ ಹೈಪೋಟನ್ಸ್ ವಿಕರ್ಣ. ವಿಕರ್ಣ ಬಾಗ್ಲೆ ಅಭಿಮುಖ ಬಾಹು. ಇನ್ನ 5ನೇ ರೇಷಿಯೋ ಯಾವ್ದಪ್ಪ ಅಂದ್ರೆ ಇದರ ವಿಲೋಮ. ನೋಡಿ, ಸೈನದ ವಿಲೋಮ ಕೋಸೆಕ್, ಕಾಸದ ವಿಲೋಮ ಸೆಕ್ ಅಂತ ಬರ್ತದೆ. ಸೀಕೆಂಟ್ ಆಫ್ ಥೀಟಾ. ಈಗ ಹೇಳಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನ್ ಇದು ಇದೆ. ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ ಅಂತ ಹೇಳಿ. ರೆಸಿಪ್ರೋಕಲ್ ವಿಲೋಮ ವಿಕರ್ಣ ಬಾಗ್ಲೆ ಪಾರ್ಶ್ವ. ಹೈಪೋಟನ್ಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಹೈಪೋಟನ್ಸ್ ಡಿವೈಡೆಡ್ ಬೈ ಅಡ್ಜಸೆಂಟ್. ವಿಕರ್ಣ ಬಾಗ್ಲೆ ಪಾರ್ಶ್ವಬಾಹು. ರೈಟ್. ಇನ್ನು 6ನೇ ರೇಷಿಯೋ ಯಾವ್ದಪ್ಪ ಅಂದ್ರೆ ಇದರ ವಿಲೋಮ, ಟ್ಯಾನ್ ಅದ ವಿಲೋಮ. ಇದಕ್ಕೆ ನಾವು ಎಕ್ಸ್ಪಾನ್ಷನ್ ಟ್ಯಾನ್ ಆಫ್ ಥೀಟಾ ಅಂತ ಹೇಳಿದ್ವಿ. ಟ್ಯಾಂಜೆಂಟ್ ಆಫ್ ಥೀಟಾ ಸ್ಪರ್ಶ ಕೋನ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಹಾಗಾದ್ರೆ ಕೋ ಟ್ಯಾಂಜೆಂಟ್ ಕಾಟ್. ಕೋ ಟ್ಯಾಂಜೆಂಟ್ ಮೊದಲಿನ 3 ಅಕ್ಷರಗಳನ್ನು ತೆಗೆದುಕೊಳ್ಳಿ, ಕಾಟ್ ಅಂತ ಆಗ್ತದೆ. ಕಾಟ್ ಥೀಟಾ. ಹಾಗಾದ್ರೆ ಟ್ಯಾನ್ ಆಲ್ವೇಸ್ ಏನ್ ಹೇಳ್ತಾ ಇದೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ರೆಸಿಪ್ರೋಕಲ್ ಮಾಡ್ಕೊಳ್ಳಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಪಾರ್ಶ್ವಬಾಹು ಅಭಿಮುಖ ಬಾಹು. ಈ ಒಂದು 6 ರೇಷಿಯೋಗಳ ಮೇಲೆ
ಈ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋದು ನಿಂತಿರ್ತದ. ಒಟ್ಟಾರೆಯಾಗಿ ನೀವು ಮುಂದೆ ಅಪ್ಲಿಕೇಶನ್ ಕೊಡ್ಬೇಕು ಅಂತಂದ್ರೆ, ಇದ್ರ ಪ್ರಾಬ್ಲಮ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಈ 6 ರೇಷೋಗಳು ಮೋಷನ್ ಸೂಟ್ ಗೊತ್ತಿರ್ಲೇಬೇಕಾಗುತ್ತೆ. ಈಗ ನಾನು ಹೇಳೋದೇನಂದ್ರೆ, ನಿಮ್ದೇ ಆದಂತ ಒಂದು ಓನ್ ವೇದಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಹಾಕೊಂಡು ಥೀಟಾ ಇವೆರಡರಲ್ಲಿ ಎಲ್ಲಾದ್ರೂ ಕೊಟ್ಕೊಳ್ಳಿ. ಎಲ್ಲಾದ್ರೂ ಕೊಟ್ಕೊಂಡು ಅಲ್ಲಿಂದ ನೀವು ಅಪೋಸಿಟ್ ಯಾವುದು, ಹೈಪೋಟೆನ್ಸ್ ಯಾವುದು, ಅಲ್ಲಿಂದ ಅಡ್ಜಸ್ಟೆಂಟ್ ಯಾವುದು, ಹೈಪೋಟೆನ್ಸ್ ಯಾವುದು, ಅಪೋಸಿಟ್ ಅಡ್ಜಸ್ಟೆಂಟ್ ಯಾವುದು, ಈ ತರ ನಾವು ಕ್ಯಾಲ್ಕುಲೇಷನ್ ಕೊಟ್ಟಾಗ ಆಮೇಲೆ ನೀವು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಒಂದು ಲಂಬಕೋನ ತ್ರಿಭುಜವನ್ನ ತೆಗೆದುಕೊಂಡು ಮೊದಲ 6 ರೇಷೆಗಳು ಗೊತ್ತಿರ್ಬೇಕು. ಒಂದ್ಸಲ ನಾನು ಹೇಳ್ತಾ ಇದ್ದೀನಿ ನೋಡಿ, ಸೈನ್ ಥೀಟಾ ಅಪೋಸಿಟ್ ತಗೊಳ್ಳಿ, ಹೈಪೋಟನ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್. ಅಪೋಸಿಟ್ ಎಲ್ಲಿ ಗುರುತಿಸ್ಬೇಕು ಅನ್ನೋದು ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ. ಥೀಟಾ ಎಲ್ಲಿರುತ್ತೋ ಅಲ್ಲಿದ ನೇರವಾಗಿ ಅದಕ್ಕೆ ಅಭಿಮುಖವಾಗಿರುವಂಥದ್ದು. ಉದಾಹರಣೆಗೆ ಇಲ್ಲಿದೆ, ಇದಕ್ಕೆ ಅಭಿಮುಖವಾಗಿ. ಅಭಿಮುಖ ಎಲ್ಲಿ ಇರ್ತದ ನಮ್ಗೆ ಗೊತ್ತಾದ್ರೆ ಸಾಕಷ್ಟೇ. ಅದಕ್ಕೆ ಹತ್ಕೊಂಡಿರುವಂತದ್ದೇ ಅಡ್ಜಸ್ಟೆಂಟ್, ಪಾರ್ಶ್ವ. ಹಾಗಾದ್ರೆ ಮೊದಲ ಸೈನ್ ಅಭಿಮುಖ ಬಾಗ್ಲೆ ವಿಕರ್ಣ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟನ್ ಸೈಡ್. then cos adjacent side divided by hypotenuse side. ಪಾರ್ಶ್ವಭಾವು ಬಾಗ್ಲೆ ವಿಕರ್ಣ. ಇದಾದ್ಮೇಲೆ ಇವೆರಡು ಆದ್ಮೇಲೆ ಇವೆರಡನ್ನ ಡಿವೈಡ್ ಮಾಡ್ಕೊಂಡಿರೋದೇ ಟ್ಯಾನ್. ಹಾಗಾದ್ರೆ ಸೈನ್ ಬೈ ಕಾಸ್, ಹೈಪೋಟನ್ಸ್ ಎರಡು ಕಡೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ವಿಕರ್ಣವನ್ನ. ಮೇಲೆ ಅಪೋಸಿಟ್ ಸೈಡ್ ಉಳಿತದ, ಕೆಳಗಡೆ ಅಡ್ಜಸ್ಟೆಂಟ್ ಸೈಡ್. ಅದ್ರ ಮೇಲೆ ಅಭಿಮುಖ ಬಾವು ಉಳಿತದ, ಕೆಳಗಡೆ ಇಲ್ಲೇ ಪಾರ್ಶ್ವ ಬಾವು ಉಳಿತದ. ಅಭಿಮುಖ ಬಾಗ್ಲೆ ಪಾರ್ಶ್ವ, ಟ್ಯಾನ್ ಆಯ್ತು. ಇವು ಮೂರ ಆದ್ಮೇಲೆ ಇದಕ್ಕೆ ಎಕ್ಸಾಕ್ಟ್ಲಿ ವಿಲೋಮ ತಗೊಂಡು ಇದರ ರೆಸಿಪ್ರಕಲ್ ತೆಗೆದುಕೊಂಡ್ರೆ ಕೋಸೆಕ್ ಥೀಟಾ ಆಗಿರ್ತದ. ಕೋಸಿಕೆಂಟ್ ಆಫ್ ಥೀಟಾ, ಕೋಸೆಕ್ ಥೀಟಾ. ಹಾಗಾದ್ರೆ ಇದು ಅಪೋಸಿಟ್ ಬಾಗ್ಲೆ ಹೈಪೋಟನ್ಸ್ ಅಂತಿದೆ, ಅದು ಏನಾಗ್ತದ ಹೈಪೋಟನ್ಸ್ ಬಾಗ್ಲೆ ಅಪೋಸಿಟ್. ಕಾಸ್ ಇದರ ವಿಲೋಮ ಸೆಕ್ಕು, ಅಲ್ಲಿ ಐನೇದು ಬರ್ದಿದ್ದೀನಿ ಮುಂದೆ. ಕಾಸ್ ಆಲ್ರೆಡಿ ಅಡ್ಜಸ್ಟೆಂಟ್ ಬಾಗ್ಲೆ ಹೈಪೋಟನ್ಸ್ ಅಂತಿದೆ, ಪಾರ್ಶ್ವ ಬಾಗ್ಲೆ ವಿಕರ್ಣ ಅಂತ ಹೇಳಿ. ಇದರ ವಿಲೋಮನ ತೆಗೆದುಕೊಂಡ್ರೆ, ಉಲ್ಟಾ ತೆಗೆದುಕೊಂಡ್ರೆ ಹೈಪೋಟನ್ಸ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಅಂದ್ರೆ ವಿಕರ್ಣ ಬಾಗ್ಲೆ ಪಾರ್ಶ್ವ. ಇನ್ನು ಟ್ಯಾನ್ ಬರೆಯೋದು ಗೊತ್ತಾಗಿದೆ ಆಲ್ರೆಡಿ ನೋಡಿ. ಇದ್ರ ಪ್ರಕಾರ ಹೆಂಗ್ ಹೇಳ್ತಾರಲ್ಲ ನೀವು, ಹಂಗ ಅಲ್ಲಿ ಹೇಳ್ಬೋದು. ಕೋಸೆಕ್ ಡಿವೈಡೆಡ್ ಬೈ ಸೆಕ್ ಇಸ್ ದ ಕಾಟ್. ನೋಡ್ಕೊಳ್ಳಿ ಸ್ವಲ್ಪ. ಹೈಪೋಟನ್ಸ್ ಹೈಪೋಟನ್ಸ್ ಕ್ಯಾನ್ಸಲ್, ಅಪೋಸಿಟ್ ಅಡ್ಜಸ್ಟೆಂಟ್. ಆಯ್ತಾ? ಇಲ್ಲಿ ಬರೀ ಕೋಸೆಕ್ ಡಿವೈಡೆಡ್ ಬೈ ಸೆಕ್. ಎರಡು ಕಡೆ ಯಾವ್ದು ಕ್ಯಾನ್ಸಲ್ ಆಗ್ತದ? ಹೈಪೋಟನ್ಸ್ ಕ್ಯಾನ್ಸಲ್ ಆಗಿ ಅಡ್ಜಸ್ಟೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಈ ರೀತಿ ನಾವು ನೆನ್ಪಿಟ್ಕೋಬಹುದು. ಇಲ್ಲಾಂದ್ರೆ ಇದರ ಉಲ್ಟಾ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್. ಇದೇನಾಯ್ತದೆ? ಅಡ್ಜಸ್ಟೆಂಟ್ ಡಿವೈಡೆಡ್ ಬೈ ಅಪೋಸಿಟ್. ಅಭಿಮುಖ ಬಾಗ್ಲೆ ಪಾರ್ಶ್ವ, ಪಾರ್ಶ್ವ ಬಾಗ್ಲೆ ಅಭಿಮುಖ. ಮೊದಲಿನ ಎರಡು ನೆನ್ಪಿಟ್ಟಂದ್ರೆ 6 ಇವುಗಳನ್ನ ನೆನ್ಪಿಟ್ಕೋಬಹುದು. ಓಕೆ, ಈ ಒಂದು ಬೇಸ್ ಮೇಲೆ ಈಗ ನಾವು ಸೈಡ್ಸ್ ಗಳನ್ನ, ಇದು ಏನಪ್ಪಾ ಅಂದ್ರೆ ತ್ರಿಕೋನಮಿತಿಯಲ್ಲಿ ಬರುವಂತ 6 ರೇಷಿಯೋ. ಪರ್ಟಿಕ್ಯುಲರ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ತೆಗೆದುಕೊಂಡು ಥೀಟಾ ಅಷ್ಟೇ ನೋಟೇಶನ್ ಕೊಟ್ಕೊಂಡು ಇವನ್ ಯಾವುದು ಬರೆಯೋ ಅವಶ್ಯಕತೆ ಇಲ್ಲ. ಬರೀಲಾರ್ದಂಗೆ ನಾವು ಏನಾದ್ರು ಫೈಂಡ್ ಔಟ್ ಮಾಡೋದು ಕಲಿತು ಅಂದ್ರೆ ಆಮೇಲೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡ್ಕೋಬಹುದು. ನೋಡೋಣ ಈಗ. ಓಕೆ, ಇದನ್ನ ರಬ್ ಮಾಡ್ತಾ ಇದ್ದೀನಿ. Here ಟ್ರಯಾಂಗಲ್ ಎಂ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಎಕ್ಸ್ ವೈ ಝೆಡ್, it is a right angle at y. In triangle XYZ, y is equal to 90 degree. It is a right angle at 90 degree. XYZ ಲಂಬಕೋನ ತ್ರಿಭುಜದಲ್ಲಿ y 90 ಡಿಗ್ರಿ ಆಗಿದೆ. ಥೀಟಾ ಇಲ್ಲಿ ಕೊಟ್ಟಿದ್ದೀನಿ. ಆಯ್ತಾ? ಫಸ್ಟ್ ಸೈನ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ್ದು ಬರ್ದಿಲ್ಲ, ನಿಮ್ಗೆ ರೇಷಿಯೋಗಳು ಗೊತ್ತದ ಅಂತ ಅನ್ಕೊಂಡಿದ್ದೀನಿ. ಸೈನ್ ಥೀಟಾ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್. ಅಭಿಮುಖ ಬಾಗ್ಲೆ ವಿಕರ್ಣ. ಇಲ್ಲಿಂದ ಅಭಿಮುಖ ಯಾವುದು? ಎಕ್ಸ್ ವೈ. ಎಕ್ಸ್ ವೈ ಡಿವೈಡೆಡ್ ಬೈ
ಎಕ್ಸ್ ಜೆಡ್. ಓಕೆ, ಅಭಿಮುಖ ಬಾಗ್ಲೆ ವಿಕರ್ಣ. ಇಲ್ಲಿ ಥೀಟಾ ಇಲ್ಲಿದೆ, ಎರಡು ರೀತಿಯಿಂದ ಬರೆಯೋಣಂತ ಆಮೇಲೆ. ರೈಟ್, ಕಾಸ್ ಥೀಟಾ adjacent ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. adjacent side divided by hypotenuse side. adjacent yz, xz. ಓಕೆ, ಟ್ಯಾನ್ ಥೀಟಾ ಮೂರನೇದು. ಇವೆರಡಾದ್ರೂ ಡಿವೈಡ್ ಮಾಡೋದು ತಗೊಳ್ಳಿ, ಇಲ್ಲ ಮೂಲ ರೇಷಿಯೋವನ್ನು ಕೂಡ ನೆನ್ಪಿಟ್ಕೋಬೇಕು. ಮೂಲ ರೇಷಿಯೋ ಏನ್ ಹೇಳ್ತಾ ಅಂದ್ರೆ ಅಪೋಸಿಟ್ ಅಡ್ಜಸ್ಟೆಂಟ್. ಅಭಿಮುಖ ಬಾಗ್ಲೆ ಪಾರ್ಶ್ವ. ಅಭಿಮುಖ ಯಾವುದು? ಎಕ್ಸ್ ವೈ. ಪಾರ್ಶ್ವ ವೈ ಜೆಡ್. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಸೈಡ್. ರೈಟ್, ಇದಕ್ಕೂ ವಿಲೋಮ ಅಂತ ಹೇಳಿದೆ ನಾನು. ಕೋಸೆಕ್. ಕೋಸೆಕ್ ಥೀಟಾ. ಈಗ ಮೊದಲ ಸೈನ್ ಅನ್ನ ನೆನ್ಪು ಮಾಡ್ಕೊಳ್ಳಿ. ಸೈನ್ ಏನ್ ಹೇಳ್ತದೋ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನ್. ಅಭಿಮುಖ ಬಾಗ್ಲೆ ವಿಕರ್ಣ. ಈಗ ವಿಕರ್ಣ ಬಾಗ್ಲೆ ಅಭಿಮುಖ. ಹೈಪೋಟನ್ಸ್ ಡಿವೈಡೆಡ್ ಬೈ ಅಪೋಸಿಟ್. ಹೈಪೋಟನ್ಸ್ ಎಕ್ಸ್ ಜೆಡ್ ಡಿವೈಡೆಡ್ ಬೈ ಎಕ್ಸ್ ವೈ. ಇಲ್ಲಿ ರೇಷಿಯೋ ನೋಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಇದ್ರ ಅಪೋಸಿಟ್ ಇರ್ತಾವ. ಓಕೆ, ರೈಟ್. ನೆಕ್ಸ್ಟ್, ಇದರ ವಿಲೋಮ ಸೆಕ್. ಇದನ್ನ ಮೊದಲು ನೆನ್ಪು ಮಾಡ್ಕೊಳ್ಳಿ. ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. adjacent side divided by hypotenuse. ಈಗ ಅದನ್ನ ಹೇಳಿ, hypotenuse divided by adjacent. ವಿಕರ್ಣ ಬಾಗ್ಲೆ ಪಾರ್ಶ್ವ. ವಿಕರ್ಣ ಎಕ್ಸ್ ಜೆಡ್. ಪಾರ್ಶ್ವ ಇದು ಕತ್ಕೊಂಡಿರೋದೆ ವೈ ಜೆಡ್. ಓಕೆ, ನೆಕ್ಸ್ಟ್ ಇದರ ವಿಲೋಮ ಕಾಟ್. ಕಾಟ್ ಥೀಟಾ. ಹಾಗಾದ್ರೆ ಮೊದಲು ಟ್ಯಾನ್ ನೆನ್ಪು ಮಾಡ್ಕೊಳ್ಳಿ. ಅಪೋಸಿಟ್ ಅಡ್ಜಸ್ಟೆಂಟ್. ಅಭಿಮುಖ ಬಾಗ್ಲೆ ವಿಕರ್ಣ. ಹಾಗಾದ್ರೆ ಈಗ ಪಾರ್ಶ್ವ, ಇದು ಪಾರ್ಶ್ವ, ಇದು ಅಭಿಮುಖ, ಇದು ಪಾರ್ಶ್ವ. ಈಗ ಪಾರ್ಶ್ವ ಬಾಗ್ಲೆ ಅಭಿಮುಖ. ಅಡ್ಜಸ್ಟೆಂಟ್ ಇದಕ್ಕೆ ಹತ್ಕೊಂಡಿದ್ದು ಅಡ್ಜಸ್ಟೆಂಟ್ ಡಿವೈಡೆಡ್ ಬೈ ಎಕ್ಸ್ ವೈ. ಅಪೋಸಿಟ್ ಸೈಡ್ ಎಕ್ಸ್ ವೈ. ರೈಟ್, ಮೊದಲು ನಾವು ಮೂಲ ರೇಷಿಯೋಗಳನ್ನ, ಮೂಲ ಅನುಪಾತಗಳನ್ನ ನೆನ್ಪಿಟ್ಟಿದ್ದಾಯ್ತಂದ್ರೆ ಯಾವ್ದಾರ ಟ್ರಯಾಂಗಲ್ ಕೊಡ್ಲಿ, ಥೀಟಾ ಎಲ್ಲಾದ್ರೂ ಕೊಡ್ಲಿ, ಒಟ್ಟು 6 ರೇಷಿಯೋಗಳನ್ನ ಗುರುತಿಸೋದು ಗೊತ್ತಾಯ್ತಂದ್ರೆ ಅವಾಗ ನೀವು ಟ್ರಿಗ್ನಾಮೆಟ್ರಿ ಕಲಿತಿರೋದು ಅರ್ಥ ಆಗ್ತದೆ. ಹಾಗಾದ್ರೆ ಟ್ರಿಗ್ನಾಮೆಟ್ರಿ ಹೇಳೋದೇ ಮೊದಲ ಡೆಫಿನಿಷನ್ ಪ್ರಕಾರ ಮೆಜರ್ಮೆಂಟ್ ಆಫ್ 3 ಸೈಡ್ಸ್ ಅಂತ ಕಲ್ತಿದ್ವಿ ನಾವು. 3 ಬಾಹುಗಳ ಅಳತೆಯನ್ನ ಮಾಡುವಂಥದ್ದು ಯೂಸಿಂಗ್ ಆಂಗಲ್. ಮತ್ತೆ ಆಂಗಲ್ ಅನ್ನ ಯೂಸ್ ಮಾಡ್ಕೊಂಡು, ಆ ಆಂಗಲ್ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಥೀಟಾ. ರೈಟಾ? ಹಾಗಾದ್ರೆ ಆ ಥೀಟಾ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಹೇಳಿದೆ. 90 ಡಿಗ್ರಿಯನ್ನ ಬಿಡಬೇಕು ಇನ್ನು ಉಳಿದಂತ 2 ಆಂಗಲ್ಸ್ಗಳಲ್ಲಿ. ಈ ಎರಡನ್ನು ನಾವು ಕನ್ನಡದಲ್ಲಿ ಪರಿಪೂರಕ ಕೋನಗಳು, ಇನ್ನು ಇಂಗ್ಲಿಷ್ ನಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್. ಸಮ್ ಆಫ್ ದೀಸ್ ಟು ಆಲ್ವೇಸ್ ಈಕ್ವಲ್ ಟು 90 ಡಿಗ್ರಿ. ಹಾಗಾಗಿ ಏನಾಗ್ತದ ಅದ, ಸಮ್ ಆಫ್ ದೀಸ್ ಟು ಆಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ, ದೇ ಆರ್ ಕಾಂಪ್ಲಿಮೆಂಟರಿ. ಅದನ್ನೇ ಆಗಲೇ ಹೇಳಿದೆ ನಮಗೆ. ಇದು ಥೀಟಾ ಆಯ್ತಂದ್ರೆ ಇದು 90 ಮೈನಸ್ ಥೀಟಾ. ನೀವು ಥೀಟಾ ಜಾಗದಲ್ಲಿ ಎಷ್ಟಾದ್ರೂ ತೆಗೆದುಕೊಳ್ಳಿ, ಆದ್ರೂ ಉಳಿದಿರೋ ಭಾಗನೇ 90ಯಲ್ಲಿ ಉಳಿದಿರೋ ಭಾಗನೇ ಈ ಥೀಟಾ. ಓಕೆ, ಸ್ವಲ್ಪ ಇಲ್ಲೇ ಆಂಗಲ್ ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ಕೂಡ ಹೇಳಕ್ ಬರ್ತಿರ್ಬೇಕು. ಓಕೆ, theta is here. Right? Sine. Opposite ಇದಾಗತ್ತೆ ಈಗ. Opposite divided by hypotenuse. ಅಭಿಮುಖ ಬಾಗ್ಲೆ ವಿಕರ್ಣ yz divided by xz. ಇದು ಬಂತಿಲ್ಲೋ ತಕ್ಷಣ ಕೋಷ್ಟಕ ಹಾಕೊಂಡ್ಬಿಡ್ರಿ. ಅದ ಗೊತ್ತಿರ್ಬೇಕು ಒಂದು ಇನ್ ಕೇಸ್ ಏನು ಕೇಳಿದ್ರೆ. ಇದೇನಾಯ್ತು, ಅಭಿಮುಖ ಬಾಗ್ಲೆ ವಿಕರ್ಣ. ಇದೇನಾಗ್ತ
ವಿಕರ್ಣ ಬಾಗ್ಲೆ ಅಭಿಮುಖ ಹೈಪೋಟನ್ divided by opposite opposite then cos ಇದು ಅಪೋಸಿಟ್ ಇದು ಹೈಪೋಟನ್ ಅಡ್ಜಸ್ಟೆಂಟ್ ಬರ್ಬೇಕಿಲ್ಲ ಕಾಸ್ ಇದಕ್ಕೆ ಹತ್ಕೊಂಡು ಅಡ್ಜಸ್ಟೆಂಟ್ ಎಕ್ಸ್ ವೈ ಡಿವೈಡೆಡ್ ಬೈ ಹೈಪೋಟನ್ ವಿಕರ್ಣ ಎಕ್ಸ್ ಜೆಡ್ ಎಕ್ಸಾಕ್ಟ್ಲಿ ಇದು ಉಲ್ಟಾ ಈಗ ಇದು ಉಲ್ಟಾ ಅಂತಂದ್ರೆ ಏನಾಗ್ತದೆ ಎಕ್ಸ್ ಜೆಡ್ ಡಿವೈಡೆಡ್ ಬೈ ಎಕ್ಸ್ ವೈ ಓಕೆ ನೆಕ್ಸ್ಟ್ ಟ್ಯಾನ್ ಇಲ್ಲಿಂದ ಅಭಿಮುಖ ವೈ ಜೆಡ್ ಡಿವೈಡೆಡ್ ಬೈ ಎಕ್ಸ್ ವೈ adjacent ಅಭಿಮುಖ ಬಾಗ್ಲೆ ಪಾರ್ಶ್ವ ಹಾಗಾದ್ರೆ ಇದ್ರ ಉಲ್ಟಾ ಎಕ್ಸ್ ವೈ ಡಿವೈಡೆಡ್ ಬೈ ವೈ ಜೆಡ್ ರೈಟ್ ಇಲ್ಲಿವರೆಗೂ 6 ರೇಷಿಯೋಗಳು 6 ಅನುಪಾತಗಳು ಅರ್ಥ ಆದವು ಅಂತ ಅನ್ಕೊಂಡಿದ್ರೆ ಇನ್ನೊಮ್ಮೆ ನಿಮ್ಗೆ ಹೇಳ್ಬೇಕಂತಂದ್ರೆ ಒಟ್ಟಾರೆಗೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಲಂಬಕೋನವನ್ನ ಹೊರತುಪಡಿಸಿ ಅಂದ್ರೆ ಆ ಲಂಬಕೋನ ಎಲ್ಲ ಆಗಿದೆಯಲ್ಲ ಅದನ್ನು ಹೊರತುಪಡಿಸಿ ಇನ್ನು ಉಳಿದಂತ 2 ಎಂಗಲ್ಸ್ಗಳಲ್ಲಿ 2 ಕೋನಗಳಲ್ಲಿ ಅವೆರಡು ಆಲ್ವೇಸ್ ಪರಿಪೂರಕಗಳಾಗಿರ್ತವ ಕಾಂಪ್ಲಿಮೆಂಟರಿ ಆಗಿರ್ತವ ಆ ಕಾಂಪ್ಲಿಮೆಂಟರಿ 2 ಎಂಗಲ್ಸ್ಗಳಲ್ಲಿ ನೋಟೇಶನ್ ಕೊಡ್ಬೇಕಾದ್ರೆ ಅಥವಾ ತಗೊಳ್ಬೇಕಾದ್ರೆ ಒಂದು ಥೀಟಾ ಇನ್ನೊಂದು 90 ಮೈನಸ್ ಥೀಟಾ ಅಂತ ಹೇಳ್ತೀವಿ ಎಕ್ಸಾಂಪಲ್ ಆ ಜಾಗದಲ್ಲಿ ನೀವು ಯಾವ್ದಾರು ಹಾಕೋಬಹುದು ಒಂದು ಯಾವ್ದಾದ್ರು 30 ಅನ್ಕೊಂಡ್ರೆ ಇನ್ನೊಂದು 60 ಆಗಿರುತ್ತೆ ಒಂದ್ 45 ಅನ್ಕೊಂಡ್ರೆ ಇನ್ನೊಂದು 45 ಆಗಿರುತ್ತೆ ವಾಟ್ ಎವರ್ ಇದು ಏನಾಗ್ಲಿ ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಇವೆರಡು ಕಾಂಪ್ಲಿಮೆಂಟರಿ ಆಗಿರ್ತವ ಥೀಟಾ ಎಲ್ಲಿದೆ ಅಲ್ಲಿಂದ ಎಕ್ಸಾಕ್ಟ್ಲಿ ಅಪೋಸಿಟ್ ಇರುವಂತದ್ದು ಅಪೋಸಿಟ್ ಸೈಡ್ ಇನ್ನು ವಿಕರ್ಣ ಅಂತೂ ಗೊತ್ತೇ ಇದೆ ಹೈಪೋಟನ್ ಸೈಡ್ ಇದು ಆಲ್ವೇಸ್ ನೋಡಿ ಥೀಟಾ ನೀವು ಇಲ್ಲಿ ತಗೊಂಡ್ರು ಅದು ಹೈಪೋಟನ್ಸ್ ಆಗೇ ಇರುತ್ತೆ ಥೀಟಾ ಇಲ್ಲಿ ತಗೊಂಡ್ರು ಅದು ಹೈಪೋಟನ್ಸ್ ಆಗೇ ಇರುತ್ತೆ ಅಂದ್ರೆ ಥೀಟಾ ಇಲ್ಲಿ ತಗೊಂಡಾಗ ವಿಕರ್ಣ 2 ಟೈಮಲ್ಲಿ ಚೇಂಜಸ್ ಆಗಲ್ಲ ಥೀಟಾ ಇಲ್ಲಿ ತಗೊಂಡಾಗ ಇದು ಅಭಿಮುಖ ಆಗುತ್ತೆ ಥೀಟಾ ಏನಾದ್ರು ಇಲ್ಲಿ ತಗೊಂಡ್ರೆ ಇದು ಅಭಿಮುಖ ಆಗಿರುತ್ತೆ ಅಂದ್ರೆ ಅಪೋಸಿಟ್ ಸೈಡ್ ಒಂದ್ ವೇಳೆ ಥೀಟಾ ಇಲ್ಲಿ ತಗೊಂಡಾಗ ದಿಸ್ ಇಸ್ ಅಪೋಸಿಟ್ ದಿಸ್ ಒನ್ ಅಡ್ಜಸ್ಟ್ ಸೈಡ್ ಈಗ ಥೀಟಾ ಇಲ್ಲಿದೆ ಅಪೋಸಿಟ್ ಅಡ್ಜಸ್ಟ್ ಸೈಡ್ ಇಷ್ಟರ ಮೇಲೆ ನೀವು 6 ರೇಷಿಯೋಗಳನ್ನ ಬರ್ಕೊಂತ ಹೋಗ್ಬೋದು ಸುಮಾರು ಇದ್ರ ಮೇಲೆ ಸ್ವಲ್ಪ ಕೆಲವು ಪ್ರಾಬ್ಲಮ್ಸ್ ತೆಗೆದುಕೊಳ್ಳಿ ಯಾವ ಟೈಪ್ ಬರ್ಬೋದು ಒಂದು ಎಕ್ಸಾಂಪಲ್ ಬರಿತಾ ಇದ್ದೆ ನಾನು ಎಕ್ಸಾಂಪಲ್ ಇಫ್ sin theta equal to 3 by pi then find all trigonometric ratios. Sin theta is equal to 3 by pi ಆದಾಗ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನ ಬರೆಯಿರಿ ಅನ್ನೋದು ಒಂದು ಕ್ವಶನ್ ಕೊಟ್ಟಿದ್ದೇನೆ ಈಗ ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಳ್ಳಿ This is a right angle triangle. ನೈಂಟಿ ಡಿಗ್ರಿ ಇಲ್ಲಿ ಕೊಟ್ಟಿದ್ದೀರಾ ಈಗ ನೀವು ಥೀಟಾ ಎಲ್ಲಾದ್ರೂ ತೆಗೆದುಕೊಳ್ಳಿ ಟ್ರಯಾಂಗಲ್ ನೇಮ್ ABC ಒಂದ್ ವೇಳೆ ಥೀಟಾ ಇಲ್ಲಿ ತಗೊಂಡ್ರು ಇಲ್ಲೇ ತಗೊಳ್ಬೋದು ಕೆಲವೊಮ್ಮೆ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸೈನ್ ಎ ಕಾಸ್ ಎ ವಟೆವರ್ ಏನಾದ್ರೂ ಹೇಳಿರ್ತಾರೆ ಹಾಗಾದ್ರೆ ಅದ್ರ ಅರ್ಥ ಏನಂದ್ರೆ ಇಫ್ ಸೈನ್ ಎ ಅಂತ ಕೊಟ್ಟಿದ್ರೆ ಥೀಟಾ ಇಸ್ ಎಟ್ ಎ ನಾವು ಎ ಹತ್ರ ಬಂದು ಮಾರ್ಕ್ ಮಾಡ್ಬೇಕು ಇಫ್ ಸೈನ್ ಸಿ ಅಂತ ಕೊಟ್ಟಿದ್ರೆ ಥೀಟಾ ಇಸ್ ಎಟ್ ಸಿ ಸೈನ್ ಎ ಅಂದಾಗ ಸೈನ್ ಎ ಎಲ್ಲಿರುತ್ತೋ ಒಟ್ಟ ಆ ಟ್ರಯಾಂಗಲ್ ಅಲ್ಲಿ ಎ ಎಲ್ಲಿರುತ್ತೋ ಅಲ್ಲಿ ಬಂದು ನಾವು ಥೀಟಾವನ್ನ ಅಲ್ಲೇ ಗುರುತಿಸಬೇಕಾಗುತ್ತೆ ಇಲ್ಲಿ ಏನು ಹೇಳಿಲ್ಲ ಓನ್ಲಿ ಸೈನ್ ಥೀಟಾ ಹಾಗಾದ್ರೆ ಇರೋ 2 ಜಾಗದಲ್ಲಿ ನೀವು ಎಲ್ಲಾದ್ರೂ ಥೀಟಾವನ್ನ ಕೊಟ್ಕೋಬಹುದು ಸದ್ಯಕ್ಕೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಥೀಟಾ
Q1 ಏನಿದೆ ಅಂದ್ರೆ sin theta is equal to 3/pi. ಓಕೆ, ಹಾಗಾದ್ರೆ ಮೊದಲು ನಮಗೆ ಸೈನ್ ಅದ ಅನುಪಾತ ಗೊತ್ತಿರ್ಬೇಕು, ರೇಷಿಯೋ. 3 ಅನ್ನೋದು ಅಪೋಸಿಟ್ ಸೈಡ್, 5 ಅನ್ನೋದು ಹೈಪೋಟನ್ ಸೈಡ್. ಹಾಗಾದ್ರೆ ಇಲ್ಲಿ ಥೀಟಾ ಇಲ್ಲಿದೆ ಅಂದ್ರೆ ಇಲ್ಲಿಂದ ಅಪೋಸಿಟ್ ಯಾವುದು, ಎ ಬಿ, ಅದು 3 ಆಗ್ತದೆ. ಏನು ಹೈಪೋಟನ್ಸ್ ಕೆಳಗಡೆ ಇರುವಂತದ್ದು ಹೈಪೋಟನ್ಸ್, ಎ ಸಿ ಹೈಪೋಟನ್ಸ್ 3/5. ಓಕೆ, ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ. ಥೀಟಾ ಇಲ್ಲಿದೆ, ಈಗ ಇಲ್ಲಿಂದ ಅಭಿಮುಖ 3 ಆಗ್ತದೆ, ಇಲ್ಲಿಂದ ವಿಕರ್ಣ ಎ ಸಿ ಆಗ್ತದೆ 5. ಇನ್ನು ಮುಂದೆ ಹೇಳ್ತೀನಿ ನಿಮಗೆ ಆಲ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡುಹಿಡಿಯಿರಿ. ಒಟ್ಟು ನಿಮಗೆ 6 ಅದಾವ. ಈಗ 6ರಲ್ಲಿ 1 ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ, ಇನ್ನು 5 ಕಂಡುಹಿಡಿಬೇಕು. ಇನ್ನು 5 ಕಂಡುಹಿಡ್ಬೇಕಂತಂದ್ರೆ ಈ ಸೈಡ್ ಮೆಜರ್ಮೆಂಟ್ ನಮ್ಗೆ ಗೊತ್ತಿಲ್ಲ. ಇನ್ನು ರೈಟ್ ಆಂಗಲ್ ಟ್ರಯಾಂಗಲ್, ಅಪ್ಲೈಯಿಂಗ್ Pythagoras theorem statement. In a right angle triangle, square on hypotenuse is equal to sum of the squares of other two sides. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ, ಇದರ ವರ್ಗ, ವಿಕರ್ಣದ ಮೇಲಿನ ವರ್ಗ, ಸ್ಕ್ವೇರ್ ಆನ್ ಹೈಪೋಟನ್ಸ್. ಹಾಗಾದ್ರೆ ಎ ಸಿ ಸ್ಕ್ವೇರ್ ಒಂದ್ ಕಡೆ ಇಟ್ಕೊಳ್ಳಿ. ಸ್ಕ್ವೇರ್ ಆನ್ ಹೈಪೋಟನ್ಸ್, ವಿಕರ್ಣದ ಮೇಲಿನ ವರ್ಗ ಒಂದ್ ಕಡೆ ಇಟ್ಕೊಂಡಂಗ ಆಯ್ತು. ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್, ಉಳಿದ 2 ಬಾಹುಗಳ ಮೇಲಿನ ವರ್ಗಗಳ ಮೊತ್ತ. ಉಳಿದ 2 ಬಾಹುಗಳು ಅಂದ್ರೆ ಎ ಬಿ, ಬಿ ಸಿ. ಅದರ್ ಟೂ ಸೈಡ್, ಅವುಗಳ ಸ್ಕ್ವೇರ್ ಅಂಡ್ ಸಮ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಉಳಿದ 2 ಬಾಹುಗಳು ಮತ್ತು ಅವುಗಳ ಮೇಲಿನ ವರ್ಗಗಳು ಅಂಡ್ ಆಲ್ಸೋ ಮೊತ್ತ. ಹಾಗಾದ್ರೆ ಸ್ಟೇಟ್ಮೆಂಟ್ ಪ್ರಕಾರ ಬಂದೆ. ಈಗ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇನ್ನು ರೈಟ್ ಆಂಗಲ್ ಟ್ರಯಾಂಗಲ್, ಸ್ಕ್ವೇರ್ ಆನ್ ಹೈಪೋಟನ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್. ಓಕೆ, ಹಾಗಾದ್ರೆ ಇಲ್ಲಿ ಎ ಸಿ ಗೊತ್ತಿದೆ ನನಗೆ 5, ಎ ಬಿ 3, ಎಕ್ಸ್ಟ್ರಾ ಬಿ ಸಿ ಕಂಡುಹಿಡಬೇಕಾಗಿದೆ. ಬಿ ಸಿ ಸ್ಕ್ವೇರ್ 25, 9 plus bc square. 5 square is 25, 3 square is 9, bc square find out ಮಾಡಬೇಕು. 25 minus 9 is equal to bc square. ಈ 9 ಅನ್ನ ಈ ಕಡೆ ತಗೊಂಡ್ಬಂದಿದೆ, ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ. 16 is equal to bc square. To find only bc, then ಈ bc ಸ್ಕ್ವೇರ್ ಇದೆ, ಈ ಕಡೆ ತಗೊಂಡ್ಬಂದ್ರೆ ಸ್ಕ್ವೇರ್ ರೂಟ್ ಆಗ್ತವೆ. ಹಾಗಾದ್ರೆ ಏನಾಯ್ತು ಆನ್ಸರ್? ಸ್ಕ್ವೇರ್ ರೂಟ್ ಆಫ್ 16 is equal to bc. ವರ್ಗ ಇದೆ, ಈ ಕಡೆ ತಗೊಂಡ್ಬಂದ್ರೆ ವರ್ಗ ಮೂಲ. ಸ್ಕ್ವೇರ್ ರೂಟ್ ಆಫ್ 16 is 4 is equal to bc, or bc equal to 4. ಈ bc 4 ಅನ್ನ ಇಲ್ಲಿ ಕೊಟ್ಕೊಂಡು ಈಗ ಆನ್ಸರ್ ಬಂದಾಯ್ತು. ಅಂದ್ರೆ 3 ಸೈಡ್ಗಳು ಬಂದಾಯ್ತು. ಇನ್ನು ನಾವು 5 ರೇಷಿಯೋಗಳನ್ನ ಕಂಡುಹಿಡಿಯೋಣ. ಸೆಕೆಂಡ್ ಒನ್ ಕಾಸ್ ಥೀಟಾ. ಮೊದಲ ಅನುಪಾತವನ್ನು ನೆನ್ಪು ಮಾಡ್ಕೊಳ್ಳಿ. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನ್ಸ್, ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ. ಹಾಗಾದ್ರೆ ಥೀಟಾ ಇಲ್ಲಿದೆ ಅಂದ್ರೆ ಪಾರ್ಶ್ವ ಇದು ಬಿ ಸಿ ಡಿವೈಡೆಡ್ ಬೈ ಹೈಪೋಟನ್ಸ್ ಎ ಸಿ. ಬರ್ದಿದೀವಿ ಆನ್ಸರ್. ನಮಗೆ ಈಗ ಎಕ್ಸಾಕ್ಟ್ಲಿ ಆನ್ಸರ್ ಬೇಕಾಗಿದೆ. 4/5. ದಿಸ್ ಈಸ್ 4, ಹೈಪೋಟನ್ಸ್ 5, 4/5. ಸೈನ್ ಥೀಟಾ ಏನಾದ್ರು 3/5 ಆಗಿತ್ತು ಅಂದ್ರೆ ಕಾಸ್ ಥೀಟಾ ಏನಾಗ್ತದೆ 4/5. ಇನ್ನು ಮೂರನೇ ರೇಷಿಯೋ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾದ ರೇಷಿಯೋನ ನೆನ್ಪು ಮಾಡ್ಕೊಳ್ಳಿ. ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಗ್ಲೆ ಪಾರ್ಶ್ವ.
ಹಾಗಾದ್ರೆ ಇಲ್ಲಿಂದ ಅಭಿಮುಖ 3 ಅದನ್ನ ಮೊದ್ಲ ಸೈಡ್ ಹೇಳ್ರಿ ನೋಡೋಣ. ಎ ಬಿ ಅಡ್ಜಸ್ಟೆಂಟ್ ಯಾವ್ದು ಡಿ ಸಿ 3/4. ಇನ್ನೊಂದು ಅರ್ಥದಲ್ಲಿ ಹೇಳಿದೆ ನಿಮಗೆ ಹೆಂಗೆ ಅಂತಂದ್ರೆ ಇವೆರಡನ್ನ ಡಿವೈಡ್ ಮಾಡ್ಕೊಂಡ್ರೆ ಅದೇ ಟ್ಯಾನ್ ಅಂತ ಹೇಳಿ. ಸೈನ್ ಡಿವೈಡೆಡ್ ಬೈ ಕಾಸ್. ಈಗ ನೋಡಿ 3/5 ಸ್ವಲ್ಪ ನೋಡ್ಕೊಳ್ಳಿ. 3/5 4/5 3/5 ಆಸ್ ಇಟ್ ಇಸ್. ಭಿನ್ನರಾಶಿಗಳ ಭಾಗಾಕಾರ ಮಾಡುವ ಇದೇನಾಗ್ತದೆ ಈಗ ರೆಸಿಪ್ರೋಕಲ್ 5/4. 5 and 5 get cancelled and last answer 3/4. ಇಲ್ಲಿದೆ 3/4 ಅಂದ್ರೆ ಆಲ್ವೇಸ್ ಸೈನ್ ಬೈ ಕಾಸ್ ಈಸ್ ಟ್ಯಾನ್. ನೆಕ್ಸ್ಟ್ ಇದಾದ್ಮೇಲೆ ಈಗ ಇದರ ರೆಸಿಪ್ರೋಕಲ್ ತಗೋಬೇಕು ಕೋಸೆಕ್. ರೈಟ್, ಪ್ರಾಬ್ಲಮ್ಸ್ ಅಲ್ಲಿ ಮಾಡುವಾಗ ಎಸ್ಪೆಷಲಿ ಒಂದ್ ಕಂಡುಹಿಡಿದಿರಿಲ್ವೋ ಅಥವಾ ಒಂದ್ ಗೊತ್ತಿದೆಯಿಲ್ವೋ ಅದ್ರ ವಿಲೋಮ ಯಾವ್ದಾವ್ದು ಅನ್ನೋದು ಗೊತ್ತಾಯ್ತಂದ್ರೆ ನೀವು ಡಯಾಗ್ರಾಮ್ ಅಲ್ಲಿ ನೋಡೋ ಅವಶ್ಯಕತೆನೇ ಇಲ್ಲ. ಈ ಆನ್ಸರ್ 3/5 ಇದೆ ಅಂದ್ರೆ ಇದು ಎಷ್ಟಾಗ್ತದೆ 5/3, ಯಾಕಂದ್ರೆ ಇದ್ರ ವಿಲೋಮ ಇರುತ್ತೆ. ಇದರ ರೆಸಿಪ್ರೋಕಲ್ ಎಕ್ಸಾಕ್ಟ್ಲಿ ಇದರ ರೆಸಿಪ್ರೋಕಲ್ ಕೋಸೆಕ್. ರೈಟ್, ಇದಕ್ಕೆ ಏನ್ ಹೇಳಿದ್ರಿ ಇಲ್ಲಿ ಅಪೋಸಿಟ್ ಹೈಪೋಟನ್. ದಿಸ್ ಒನ್ ಇಸ್ ಹೈಪೋಟನ್ ಅಪೋಸಿಟ್. ಹಾಗಾದ್ರೆ ಆನ್ಸರ್ ಎಷ್ಟಾಯ್ತು 5/3. ಮುಂದಲು 3 ಈಸಿ ಬಹಳ ಕಂಡುಹಿಡಿಯೋದು. ಕಾಸ್ ಇದ್ರದ್ದು ಎಕ್ಸಾಕ್ಟ್ಲಿ ರೆಸಿಪ್ರೋಕಲ್ ಸೆಕ್. ಏನು ಸೆಕ್ ಥೀಟಾ ಇಲ್ಲಿದೆ ಆಲ್ರೆಡಿ. ಕಾಸ್ ಅದ ರೆಸಿಪ್ರೋಕಲ್ 4/5 ಇದೆ 5/2 ನೇರವಾಗಿ ಬರ್ಕೋಬಹುದು. ಗೊತ್ತಿದೆ ಆಲ್ರೆಡಿ ನಮ್ಗೆ ಯಾವ್ದು ರೆಸಿಪ್ರೋಕಲ್ ಅಂತ ಹೇಳಿ. ಹಾಗಾದ್ರೆ ಟ್ಯಾನ್ಗೆ ಎಕ್ಸಾಕ್ಟ್ಲಿ ರೆಸಿಪ್ರೋಕಲ್ ಯಾವ್ದಿದೆ ಕಾಟ್. ಹಾಗಾದ್ರೆ ಕಾಟ್ ಆನ್ಸರ್ ಈಸ್ ವಾಟ್ 4/3. ಟ್ಯಾನ್ 3/4 ಇದೆ, ಕಾಟ್ 4/3. ಹಾಗಾದ್ರೆ ಇಲ್ಲಿ ನೋಡಿ ಇದಕ್ಕಾಯ್ತು ನಾನು ಈ ತರ ಏನು ಬರ್ದಿಲ್ಲ. ಇಲ್ಲಿ ತಿಳ್ಕೊಳ್ಳಿ ಕಾಸ್ ಇದೇನೀಗ ಅಡ್ಜಸ್ಟೆಂಟ್ ಹೈಪೋಟನ್. ಹಾಗಾದ್ರೆ ಇಲ್ಲಿ ಏನಾಗ್ತದೆ ಅದಕ್ಕೆ ಕಾಸ್ ಇದೆ ಎಕ್ಸಾಕ್ಟ್ಲಿ ಇದಕ್ಕೆ ಹೈಪೋಟನ್ ಅಡ್ಜಸ್ಟೆಂಟ್ ವಿಕರ್ಣ ಪಾರ್ಶ್ವ. ಹಾಗಾದ್ರೆ ಇದಕ್ಕ ವಿಲೋಮ ಇದು. ರೈಟ್, ಅಪೋಸಿಟ್ ಹೈಪೋಟನ್ಸ್ ಅಪೋಸಿಟ್ ಅಭಿಮುಖ ವಿಕರ್ಣ ಅಭಿಮುಖ. ಟ್ಯಾನ್ ಅಪೋಸಿಟ್ ಅಡ್ಜಸ್ಟೆಂಟ್ ಕಾಸ್ ಅಡ್ಜಸ್ಟೆಂಟ್ ಅಪೋಸಿಟ್ ಇವೆಲ್ಲ ಇದರಲ್ಲಿ ಇರ್ತಾವೆ. ಈ ತರ ಮಾಡಿದ್ರೆ ನಿಮ್ಗೆ 2 or 3, ಕೆಲವೊಮ್ಮೆ 2 ರೇಷಿಯೋ ಕೇಳಿದ್ರೆ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಯಾವ್ದಾದ್ರೂ 2 ಕೊಟ್ಟಿರ್ತಾರೆ, ಅವಾಗ ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ ಕೇಳುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ನೀವು ಏನ್ ತಿಳ್ಕೊಂಡ್ರೆ ಈಗ ಈಗಿನ ಕ್ಲಾಸ್ ಅಲ್ಲಿ ತ್ರಿಕೋನಮಿತಿಯ ಅನುಪಾತಗಳು, ಟ್ರಿಗ್ನಾಮೆಟ್ರಿಯ ರೇಷಿಯೋಗಳು, ಮತ್ತೆ ಇದಲ್ಲದೆ ನಿಮ್ಮ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದ ಯಾವ ರೀತಿ ಇದೆ ಅಂತಂದ್ರೆ ಆ ಥೀಟಾ ಜಾಗದಲ್ಲಿ ಆಲ್ಫಾನೋ ಬೀಟಾನೋ ಗಾಮನೋ ಕೇಳೋದು. ಫೈಂಡ್ ದ ಸೈನ್ ಆಲ್ಫಾ, ಫೈಂಡ್ ಕಾಸ್ ಆಲ್ಫಾ. ಹೌದಾ, ಅಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥೀಟಾ ಜಾಗದಲ್ಲಿ ನಮ್ಗೆ ಏನ್ ಕೊಟ್ಟಿದಾರೆ ಅಂತಂದ್ರೆ ಈಗ ಆಲ್ಫಾ ಕೊಟ್ಟಿದಾರ ಅಂತ ಅರ್ಥ. ರೈಟಾ, ಈಗ ಬರುವಂತ ಈಗೇನು ನಿಮ್ದು ಅನ್ವೇಷಣಾ ಪರೀಕ್ಷೆ ಇದೆಯಲ್ಲ ಅದ್ರಲ್ಲಿ ಆಗಿರ್ಬೋದು, ಇಲ್ಲ KCT ಆಗಿರ್ಬೋದು. ಹಾಗಾದ್ರೆ ಸ್ವಲ್ಪ ನಾನು ಆ ತರ ಒಂದು ಸಮಸ್ಯೆ ಅಂತ ತಗೋತೀನಿ ನೋಡ್ರಿ ಎಕ್ಸಾಂಪಲ್ ಅನ್ನ. ಎಕ್ಸಾಂಪಲ್, ಇನ್ ಫಿಗರ್ ಅಂದ್ರೆ ಚಿತ್ರದಲ್ಲಿ ಅಂತ ಕ್ವಶನ್ ಕೊಟ್ಟಿರ್ತಾರೆ. ಫೈಂಡ್ ಸೈನ್ ಆಲ್ಫಾ ಅಂಡ್ ಕಾಸ್ ಬೀಟಾ. ಡಯಾಗ್ರಾಮ್ ಈ ತರ ಇದೆ. It is the right angle here.
ಟ್ರಯಾಂಗಲ್ ಎಮ್ ಇಸ್ ಪಿ ಕ್ಯೂ ಆರ್. ಎಲ್ಲೋ ಒಂದ್ ಕಡೆ ಆಲ್ಫಾ ಕೊಡ್ತಾರೆ, ಒಂದ್ ಆಲ್ಫಾ ಆಗಿದೆ ಅಂದ್ರೆ ಏನಾದ್ರೆ ಬೀಟಾ ಆಗಿರ್ಲೇಬೇಕು ಅಲ್ವಾ? ರೈಟ್. ದಿಸ್ ಒನ್ ಈಸ್ 7, 24. ಕೆಲವು ಮೂರು ಸೈಡ್ ಕೊಡ್ಬೋದು ನಿಮಗೆ. ಮೂರು ಸೈಡ್ ಕೊಟ್ಬಿಟ್ಟು ಈಜಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇಸ್ ಕ್ವಶನ್. ಇದಾದ್ರೂ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಕ್ವಶನ್ ಹೇಗೆ ಇನ್ನೊಂದು ಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಇನ್ನೊಂದು ಸೈಡ್ ಕಂಡಕ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಕಂಡಿಡ್ಕೊಂಡು ಮಾಡುವಂಥದ್ದು. ಅಪ್ಲೈಯಿಂಗ್ ಕ್ವಶನ್ ಅಲ್ಲ ಇದು. ಓಕೆ, ಹಾಗಾದ್ರೆ ಇಲ್ಲಿ ಎರಡು ಸೈಡ್ಗಳದ ಅಂದ್ರೆ ಮೂರನೇ ಸೈಡ್ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ಸ್ಟೇಟ್ಮೆಂಟ್. ಕೆಲವೊಮ್ಮೆ ಅದನ್ನು ಕೊಟ್ಟಿರ್ತಾರೆ ನಿಮ್ಗೆ, ಮೂರು ಸೈಡ್ಗಳನ್ನು ಕೊಟ್ಬಿಟ್ಟು ಜಸ್ಟ್ ಎರಡು ವಿಲವನ್ನ ಕಂಡಕ್ಟ್ ಮಾಡುವಂಥದ್ದು. ಹಾಗಾದ್ರೆ ಇಲ್ಲಿ ಕೊಟ್ಟಿಲ್ಲ, ಕಂಡಿಡ್ಕೊಳ್ಳೋಣ. then applying Pythagoras square on hypotenuse. Here hypotenuse is PR. ವಿಕರ್ಣದ ಮೇಲಿನ ವರ್ಗ PR square. Sum of the squares of other two sides. PQ square plus QR square. ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತ. ಇದನ್ನ ಕಂಡುಹಿಡಬೇಕಾಗಿದೆ. Here PQ is 7, QR 24. Okay, 7 square 49, 24th square 24 into 24 576. 576 plus 49 625. 625. This is PR square. PR square is 625. Then only PR. Square root of 625. Then square root of 625 is 25. Then PR value 25. Right. ಇದನ್ನು ಡಯಾಗ್ರಾಮ್ ಅಲ್ಲಿ ಗುರುತಿಸಿಕೊಂಡು 25 ಮೂರು ಸೈಡ್ಗಳು ಗೊತ್ತಾಗಿದಾವ. ಕಂಡುಹಿಡಬೇಕಾಯ್ತು ಓನ್ಲಿ ಸೈನ್ ಆಲ್ಫಾ. ರೈಟ್, ಹಿಯರ್ ಥೀಟಾ ಆಲ್ಫಾ ಅಪಸ್ತ್ರ ಇದೆ ಅಂತ ತಿಳ್ಕೋಬೇಕು. ಇಲ್ಲಿಂದ ನಾವು ಸೈನ್ ಅನ್ನ ಅಪ್ಲೈ ಮಾಡೋದು. ಮೊದಲೇ ನಮಗೆ ಸೈನ್ ರೇಷಿಯೋ ಮೊದಲೇ ಗೊತ್ತು ಮಾಡ್ಕೋಬೇಕು. ಅಪೋಸಿಟ್ ಹೈಪೋಟನ್, ಇಲ್ಲಿಂದ ಅಭಿಮುಖ ಬಾಗ್ಲೆ ವಿಕರ್ಣ. ಅಭಿಮುಖ ಬಾಗ್ಲೆ ವಿಕರ್ಣ ಹಾಗಾದ್ರೆ ಏನಾಯ್ತು ಹೇಳ್ರಿ? ಪಿ ಕ್ಯೂ opposite side hypotenuse PR. Then answer is what? 7 divided by 25. Okay. The next cos beta. ಬೀಟಾ ಇಲ್ಲದಲ್ಲ ಅಲ್ಲಿ ಹೋಗ್ರಿ, ಅಲ್ಲಿಂದ ಕಾಸ್ ಅಪ್ಲೈ ಮಾಡಿ ಇಲ್ಲಿ ಬರ್ಬೇಕು. ಕಾಸ್ ನೆನ್ಪ್ ಮಾಡ್ಕೊಳ್ಳಿ. ಕಾಸ್ ನೆನ್ಪ್ ಮಾಡ್ಕೊಂಡ್ರೆ ಅಡ್ಜಸ್ಟೆಂಟ್ ಹೈಪೋಟನ್. ಇಲ್ಲಿಂದ ನಾನು ಹೇಳ್ತಾ ಇರೋದು. ಇಲ್ಲಿಂದ ಈಗ ಉದಾಹರಣೆಗೆ ಇದೇ ಪ್ರಾಬ್ಲಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂತಾರ ಮಕ್ಕಳು. ಯಾಕೆ ಎರಡು ಆನ್ಸರ್ ಸೇಮ್ ಬರ್ತಾವ? ನಿಮ್ ತಲೆಯಲ್ಲಿ ಏನಿರ್ತಂದ್ರೆ ಸೈನು ಕಾಸು ಬೇರೆ ಬೇರೆ ಬರ್ಬೇಕು ಆನ್ಸರ್ ಅಂತ ಹೇಳಿ. ಅವ್ರು ಹಂಗೆ ಕೇಳಿಲ್ಲಲ್ಲ, ಇಲ್ಲೇ ಸೈನ್ ಅಲ್ಫಾ ಕೇಳಿದಾರೆ, ಇಲ್ಲೇ ಕಾಸ್ ಬೀಟಾ ಕೇಳಿದಾರೆ. ಹಂಗಾಗಿ ನಾವು ಇಲ್ಲಿಂದ ಕಾಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಎರಡೂ ಸೇಮ್ ಕೊಟ್ಬಿಟ್ಟು ಒಂದೇ ಆಂಗಲ್ ಕೊಟ್ಟಿದ್ರಪ್ಪ, ಈಗ ಉದಾಹರಣೆಗೆ ಇದೇ ಪ್ರಾಬ್ಲಮ್ ಅಲ್ಲಿ ಸೈನ್ ಅಲ್ಫಾ ಕಾಸ್ ಅಲ್ಫಾ, ಇವಾಗ ಆನ್ಸರ್ ಬೇರೆ ಬೇರೆ ಬರ್ತದೆ. ಹಂಗೆ ಕೇಳಿಲ್ಲ ಅಲ್ಲ, ಸೈನ್ ಬೀಟಾ ಸೈನ್ ಆಲ್ಫಾ ಕಾಸ್ ಬೀಟಾ. ಹಾಗೆ ನಾವು ಇಲ್ಲಿಂದ ಕಾಸ್ ಅಪ್ಲೈ ಮಾಡ್ಕೊಂಡ್ರೆ ಅಡ್ಜಸ್ಟೆಂಟ್ ಅದೇ ಅಡ್ಜಸ್ಟೆಂಟ್ ಆಗುತ್ತೆ. ಪಿ ಕ್ಯೂ ಹೈಪೋಟನ್ಸ್ ಮತ್ತೆ ಸೇಮ್ ಇರುತ್ತೆ ಪಿ ಆರ್. ದಿಸ್ ಆನ್ಸರ್ ಇಸ್ ಆಲ್ಸೋ 7 divided by 25. ಇಷ್ಟು ಮಾಡಿದ್ರೆ ನಿಮ್ಗೆ 2 ಅಂಕ ಇರುತ್ತೆ. ಬಟ್ ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಕೊಳ್ಳಿ. ಎಲ್ಲಾ ಟೈಮಲ್ಲಿ ಕಾಸ್ ಸೈನ್ ಅಲ್ಫಾ ಕಾಸ್ ಬೀಟಾ ಅಂತ ಇರ್ಬೇಕಂತೇನಿಲ್ಲ. ಚಲೋ ಎರಡು ಸೇಮ್ ಕೊಡ್ಬೋದು ಎರಡು ಜಾಗದಲ್ಲಿ. ಒಟ್ಟಾರೆಯಾಗಿ ನಿಮ್ದು ಏನಪ್ಪಾ ಅಂದ್ರೆ ಅದು ಥೀಟಾ ಎಲ್ಲಿ ಇರುತ್ತೋ ಅಲ್ಲಿ ಹೋಗ್ಬೋದು. ಅಲ್ಲಿಂದ 6 ರೇಷಿಯೋಗಳನ್ನ ನೆನ್ಪಿಟ್ಕೊಂಡು ಅದನ್ನ ಅಪ್ಲೈ ಮಾಡೋದು. ಓಕೆ, ಮೊದಲಿನ 2 ನೆನ್ಪಿಟ್ರೆ ನಾನು 6 ಬರಿಬೋದು ಅನ್ನೋದನ್ನ ಕ್ಲೀವ್ ಹೇಳಿದೆ ನಿಮ್ಗೆ. ಒಂದೇದು ಸೈನ್ ನೆನ್ಪಿಡ್ಬೇಕು. ಸೈನ್ ಒಂದು ಸಿಂಪಲ್ ಇದೆ, ಅಪೋಸಿಟ್ ಹೈಪೋಟನ್. ಕಾಸು ಸಿಂಪಲ್ ಇದೆ,
ಅಪೋಸಿಟ್ ತೆಗೆದಾಕಿ ಅಡ್ಜಸೆಂಟ್ ಹಾಕೊಳ್ಳಿ. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟನ್. ಇನ್ನು ಕನ್ನಡದವ್ರ ಅಭಿಮುಖ ಬಾಗ್ಲೆ ವಿಕರ್ಣ, ಇದು ಸೈನ್. ಇನ್ನ ಕಾಸ್ಟಿಗೆ ಬಂದ್ರೆ ಅಭಿಮುಖವನ್ನು ಹೊಡೆದಾಕಿ ಆ ಜಾಗದಲ್ಲಿ ಪಾರ್ಶ್ವಬಾಹು, ಪಾರ್ಶ್ವ ಬಾಗ್ಲೆ ವಿಕರ್ಣ. ಹಾಗಾದ್ರೆ ಇವೆರಡನ್ನ ಇಟ್ಕೊಂಡು ಎರಡು ಕಡೆ ವಿಕರ್ಣವನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮೇಲೆ ಅಭಿಮುಖ ಉಳಿತದ, ಕೆಳಗಡೆ ಪಾರ್ಶ್ವ ಉಳಿತದ. ಇನ್ ಇಂಗ್ಲಿಷ್ನವರು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ರೈಟಾ? ಈ ಮೂರು ಆದ್ಮೇಲೆ ಯಾವುದು ಸೈನ್, ಕಾಸು ಮತ್ತು ಟ್ಯಾನ್ ಆದ್ಮೇಲೆ ಸೈನ್ಗೆ ಎಕ್ಸಾಕ್ಟ್ಲಿ ಆಗಿ ಕೋಸೆಕ್, ಸೈನ್ ಏನ್ ತಗೊಂಡಿರ್ತಾರ ಒಂದು ಉಲ್ಟಾ ಮಾಡ್ಕೊಂಡ್ಬಿಡಿ. ಕಾಸ್ಗೆ ಎಕ್ಸಾಕ್ಟ್ಲಿ ಆಗಿ ವಿಲೋಮ ಸೆಕ್, ಕಾಸ್ ಏನ್ ತಗೊಂಡಿರ್ತಾರಲ್ಲ ಅದ್ರ ವಿಲೋಮ ಮಾಡ್ಕೊಂಡ್ಬಿಡಿ. ಇನ್ನ ಟ್ಯಾನ್ಗೆ ವಿಲೋಮ ಯಾವ್ದು? ಕಾಸ್. ಟ್ಯಾನ್ ಅನ್ಕಾಟ್ ಆರ್ ರೆಸಿಪ್ರೋಕಲ್. ಆದ್ರೆ ಟ್ಯಾನ್ ಏನ್ ತಗೊಂಡಿರ್ತಾರ ಅದು ಎಕ್ಸಾಕ್ಟ್ಲಿ ವಿಲೋಮ ಮಾಡ್ಕೊಂಡ್ಬಿಡಿ, ಕಾಟ್ ಸಿಗ್ತದೆ. ಆಮೇಲೆ ನೀವು ಪ್ರಾಬ್ಲಮ್ ಎಷ್ಟಾದ್ರೂ ಕೇಳಿ ಅದ್ರ ಮೇಲೆ. ಇನ್ನೊಂದು ಏನಂದ್ರೆ ನಿಮಗೆ ಇಲ್ಲಿ ಚಾಲೆಂಜ್ ಏನಂದ್ರೆ ಈ ಪೈಥಾಗರಸ್ ಥಿಯರಮ್ ಅನ್ನ ಅಪ್ಲೈ ಮಾಡುವಂಥದ್ದು. ಅಲ್ಲಿ ಏನು ಚಾಲೆಂಜ್ ಇಲ್ಲ, ಅದು ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಇನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಸ್ಕ್ವೇರ್ ಆನ್ ಹೈಪೋಟನ್, ಇದ್ರದ ಒಂದ್ ಸ್ಕ್ವೇರ್ ಮಾಡಿ ಒಂದ್ ಕಡೆ ಇಟ್ಕೊಳ್ಳಿ, ಇನ್ನೆರಡನ್ನ ಸ್ಕ್ವೇರ್ ಮಾಡಿ ಸಮ್ ಮಾಡಿ ಇನ್ನೊಂದ್ ಕಡೆ ಇಟ್ಕೊಳ್ಳಿ. ಯಾವ್ದಾರ ಇರಲಿ, ನೇಮ್ ಯಾವ್ದಾರ ಇರಲಿ. ಇಲ್ಲಿ ಸದ್ಯಕ್ಕೆ ನಾನು PQR ತಗೊಂಡಿದ್ದೀನಿ, ಇನ್ನೊಂದು ಪ್ರಿವಿಯಸ್ ಪ್ರಾಬ್ಲಮ್ ಅಲ್ಲಿ ABC ತಗೊಂಡಿದ್ದೆ. ಏನಾದ್ರೂ ಇರಲಿ, ಒಟ್ಟು ಹೈಪೋಟನ್ಸ್ ಯಾವ್ದೋ ಅದನ್ನ ಒಂದ್ ಕಡೆ, ಇನ್ನುಳಿದ ಸೈಡ್ಸ್ ಗಳನ್ನು ಸ್ಕ್ವೇರ್ ಮಾಡಿ ಇನ್ನೊಂದ್ ಕಡೆ. ಅದರಲ್ಲಿ ಆ ಮೂರೇನಿರ್ತಾವಲ್ಲ, ಮೂರಲ್ಲಿ ಯಾವ್ದಾದ್ರು ಎರಡು ಅವರೇ ಕೊಟ್ಟಿರ್ತಾರ ಆಲ್ರೆಡಿ. ಇನ್ನೊಂದನ್ನ ಪೈಥಾಗರಸ್ ಅಪ್ಲೈ ಮಾಡಿ, ಕೆಲವೊಮ್ಮೆ ಇದು ಆಗಿರ್ಬೋದು, ಕೆಲವೊಮ್ಮೆ ನೇರವಾಗಿ ಹೈಪೋಟನ್ಸ್ ಆಗಿರ್ಬೋದು. ಕಣ್ಣು ಹಿಡ್ಕೊಂಡು ಆಮೇಲೆ ಕ್ವಶನ್ ಏನ್ ಹೇಳ್ತಾನ ಆ ಕ್ವಶನ್ ಪ್ರಕಾರ ಈ 6 ರೇಷಿಯೋಗಳನ್ನ ಅಪ್ಲೈ ಮಾಡಿ ನಿಮ್ಮ ಉತ್ತರವನ್ನ ಕಂಡುಕೋಬಹುದು. ಓಕೆ, ಇನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಸ್ಪೆಸಿಫಿಕ್ ಆಂಗಲ್ಸ್ ಬಗ್ಗೆ ಈಗ ಸದ್ಯದ್ರಲ್ಲಿ ಇದೆ. ಆ ಸ್ಪೆಸಿಫಿಕ್ ಆಂಗಲ್ಸ್ ಅನ್ನ ಹೇಳ್ಕೊಂಡು ಆಮೇಲೆ ನಿಮ್ಗೆ ಥರ್ಡ್ ಸೆಷನ್ ಅಲ್ಲಿ ಏನು ನಿಮ್ಮ ಮ್ಯೂಟ್ ಇದೆಯಲ್ಲ ಅದನ್ನ ಓಪನ್ ಆಗಿಬಿಡುತ್ತೆ. ನಿಮ್ಗೆ ಏನಾದ್ರು ಕ್ವಶನ್ಗಳಿದ್ರೆ ನೀವು ನೇರವಾಗಿ ಕೇಳ್ಕೋಬಹುದು. ಇನ್ನೊಂದು ಸೆಷನ್